ಕೊರಟಗೆರೆ ತಾಲೂಕಿನ ಸಿದ್ದರಬೆಟ್ಟದ ಶ್ರೀ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿಯ ಮಹಾ ಜಾಗರಣೋತ್ಸವ ಸಂಭ್ರಮ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಮಹಾಶಿವರಾತ್ರಿ ಎಂದರೆ ಶಿವನನ್ನ ಆರಾಧಿಸಿ ಪೂಜಿಸಿ ರಾತ್ರಿಯೆಲ್ಲ ಜಾಗರಣೆ ಮಾಡಿ ಶಿವಭಕ್ತರೆಲ್ಲರೂ ಭಜನೆಯನ್ನ ಮಾಡಿ ಭಕ್ತಿ ಭಾವದಿಂದ ಆನಂದಿಸುವ ಕ್ಷಣಗಳು. ಶ್ರೀ ಶ್ರೀ ವೀರಭದ್ರಾಚಾರ್ಯ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಭಜನೆ ಕಾರ್ಯಕ್ರಮ ನಡೆಯಿತು. ಭಕ್ತರೆಲ್ಲರೂ ಶಿವನ ಕೃಪೆಗೆ ಪಾತ್ರರಾದರು. ವೀರಗಾಸೆ, ಡೊಳ್ಳು ಕುಣಿತಗಳಿಂದ ಸ್ವಾಮಿಯನ್ನ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನ ಮಾಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕ ಊರ ಅಕ್ಕಪಕ್ಕದ ಭಕ್ತರೆಲ್ಲರೂ ರಾತ್ರಿ ಜಾಗರಣೆ ಮಾಡಿದರು ಹಾಗೂ ಭಕ್ತಾದಿಗಳಿಗೆಲ್ಲ ಪ್ರಸಾದ ಸೇವೆಯನ್ನು ಸಹ ಏರ್ಪಡಿಸಲಾಗಿತ್ತು. ವರದಿ ರಘುನಂದನ್ TR, ತೋವಿನಕೆರೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಇದಕ್ಕೆ ಸಿದ್ದರಬೆಟ್ಟ ಅಂತ ಹೆಸರು ಬಂತು. ಸುಗಂಗರಾಯ ಅಂತ ಅಂದ್ಬಿಟ್ಟು ರಾಜರು ಇದು ಆಳ್ವಿಕೆ ಮಾಡ್ತಾ ಇದ್ರು ಈ ಕಾಲದಲ್ಲಿ. ಇದು ಮೇಲ್ಗಡೆ ಒಂದು ಒಂದು ದೊಣೆ ಇದೆ. ಅಲ್ಲಿ ಪೂರ್ವಿಕರ ಕಾಲದಲ್ಲಿ ನಾಣ್ಯ ಈ ತರ ಎಲ್ಲ ಮಾಡಿ ಅವಾಗ ಬಹಳ ಇಲ್ಲಿಂದಾನೇ ವ್ಯಾಪಾರ ವಹಿವಾಟುಗಳು ನಡೀತಾ ಇತ್ತು ಅಂತ ಇತಿಹಾಸ ಹೇಳುತ್ತೆ. ಮತ್ತೆ ಈ ದೇವರಿಗೆ ನಾವೇನೇ ಬೇಡ್ಕೊಂಡ್ರು ಯಾವ್ದನ್ನು ಸಹ ಇಲ್ಲ ಅಂತ ಕಳ್ಸೋದಿಲ್ಲ. ಬಹಳ ಶಕ್ತಿಯುತವಾದ ಸ್ವಾಮಿ ಇದು. ಸ್ವಾಮಿಗೆ ನಡ್ಕೊಂಡಷ್ಟು ತುಂಬಾ ಒಳ್ಳೇದಾಗಿದೆ, ತುಂಬಾ ಒಳ್ಳೇದಾಗಿದೆ. ನಾವು ಪ್ರತಿ ವರ್ಷ ಇಲ್ಲಿ ಒಂದ್ 3 ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮ ಮಾಡ್ತೀವಿ ಸ್ವಾಮಿ ಹೆಸರು ಮೇಲೆ. ಇಲ್ಲಿ ಬಹಳ ಅದ್ಭುತವಾಗಿದೆ. ಎಲ್ಲರೂ ದಯಮಾಡಿ ಈ ಕ್ಷೇತ್ರಕ್ಕೆ ಬಂದ್ರೆ ನೀವು ಎಲ್ಲರಿಗೂ ನಿಮ್ಗೆ ಒಳ್ಳೇದಾಗುತ್ತೆ. ಇಲ್ಲಿ ಸಾವಿರಾರು ಜನ ಸೇರ್ತಾರೆ ಇಲ್ಲಿ. ಮತ್ತೆ ಇಲ್ಲಿ ಮೇಲ್ಗಡೆ ಶಿವನ ಲಿಂಗದಿಂದ ಕೆಳಭಾಗದಿಂದ ನೀರ್ ಬರುತ್ತೆ. ಆ ನೀರ್ನ ತಾವೆಲ್ಲ ಬಂದು ಒಂದು ಹಾಕ್ಸ್ಕೊಂಡ್ರೆ -, ಡಿಗ್ರಿ ಇರುತ್ತೆ ನೀರು. ಅದೇ ಬಹಳ ವಿಶಿಷ್ಟವಾದ ಒಂದು ಶಕ್ತಿ ಇರುವಂತ ಜಾಗ ಅನ್ನೋದಕ್ಕೆ ಅದೇ ನಮ್ಗೆ ಗುರು ಬಹಳ ಇಲ್ಲಿ ಇದೆ. ದಯಮಾಡಿ ಎಲ್ಲರೂ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗ್ತಾರೆ. ಶ್ರೀ ಸಿದ್ದೇಶ್ವರ ಸ್ವಾಮಿಗೆ ಬೆಳಿಗ್ಗೆ ರುದ್ರಾಭಿಷೇಕ ಮತ್ತು ವಿಶೇಷವಾಗಿ ರುದ್ರಾಕ್ಷಿ ಅಲಂಕಾರವನ್ನು ಮಾಡಲಾಗಿದೆ. ಮತ್ತು ಸಂಜೆ ವಿಶೇಷವಾಗಿ ಬರುವಂತ ಭಕ್ತಾದಿಗಳಿಗೆ ಶಿವಭಕ್ತಿಯ ಭಜನಾ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ. ಮತ್ತು ದೇವರ ಉತ್ಸವವನ್ನು, ಮಗ್ಗಿನ ಪಲ್ಲಕ್ಕಿ ಉತ್ಸವವನ್ನು ಏರ್ಪಡಿಸಲಾಗಿದೆ. ಮತ್ತು ಬಂದಂತ ಭಕ್ತಾದಿಗಳಿಂದ ಪ್ರಸಾದ ವಿನಿಯೋಗವನ್ನು ಸಹ ಮಾಡಲಾಗಿದೆ. ನಾವು ಭಕ್ತಾದಿಗಳು ಸ್ವಾಮಿಯ ದರ್ಶನವನ್ನು ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆಯನ್ನ ಮಾಡ್ಕೊಂತಾ ಇದೀವಿ. ಎಲ್ಲರಿಗೂ ಸುತ ಸಿದ್ದೇಶ್ವರ ಸ್ವಾಮಿಯ ಭಕ್ತಾದಿಗಳು ಮತ್ತು ಆಸ್ತಿಕ ಬಂಧುಗಳಿಗೆ ಎಲ್ಲಾ ರೀತಿಯಾದಂತಹ ಒಳ್ಳೇದಾಗ್ಲಿ, ಆಯುಷ್ ಆರೋಗ್ಯಾದಿಗಳನ್ನ ಕೊಟ್ಟು ಭಗವಂತ ಕಾಪಾಡ್ಲಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಸಿದ್ದೇಶ್ವರನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಂತಾ ಇದ್ದೀನಿ. ಈ ಕ್ಷೇತ್ರ ಬಂದಂತೂ ಸಿದ್ದರಬೆಟ್ಟ ಅಂತ ಹೇಳಿ, ಇದು ನವಕೋಟಿ ಸಿದ್ಧರು ತಪಸ್ಸು ಮಾಡಿ ಸಿದ್ಧಿ ಪಡೆದಂತ ಜಾಗ. ಬೆಟ್ಟದ ಮೇಲೆ ಇದ್ರೆ ಇದು ಉತ್ಸವ ಮೂರ್ತಿ, ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಅದು ಉತ್ಸವ ಮೂರ್ತಿ. ಮೇಲ್ಗಡೆ ಇರೋಂಥದ್ದು ಉದ್ಭವ ಮೂರ್ತಿ. ನವಕೋಟಿ ಸಿದ್ಧರು ತಪಸ್ಸು ಮಾಡಿ ಸಿದ್ಧಿ ಪಡೆದಂತ ಜಾಗ. ಮತ್ತೆ ನಮ್ಮ ದೇವಾಲಯ ಏನಿದೆ ಮೇಲ್ಗಡೆ ಇರೋಂಥದ್ದು ಗುಹಾಂತರ ದೇವಾಲಯ. ಮನುಷ್ಯ ಮಾಡಿರೋಂಥದ್ದು ಯಾವುದೂ ಇಲ್ಲ ಅಲ್ಲಿ. ಪ್ರಕೃತಿ ನಿಯಮವಾಗಿ ಪ್ರಕೃತಿ ದತ್ತವಾಗಿರುವಂತಹ ದೇವಾಲಯ. ನಮ್ಮ ದೇವರ ಮುಂಭಾಗದಲ್ಲಿ ಒಂದು ಕಲ್ಯಾಣಿ ಇದೆ. 6 ಅಡಿ ಉದ್ದ 3 ಅಡಿ ಅಗಲವಾದಂತಹ ಒಂದು ಕಲ್ಯಾಣಿ ಇದೆ. ಎನಿ ಟೈಮ್ 3 ವರ್ಷ ಮಾಡುವಾದ್ರೂ ಸುತ್ತ ನೀರ್ ಬರ್ತಾನೆ ಇರುತ್ತೆ. ಎಂತ ಬೇಸಿಗೆಯಲ್ಲೂ ನೀರಿಲ್ಲ ಅನ್ನೋದು ಹೆಸರೇ ಇಲ್ಲ. ಇಲ್ಲಿಂದ ಹೋದಂತ ಭಕ್ತಾದಿಗಳು ಸ್ನಾನ ಮಾಡೋದೇ ವಿಶೇಷತೆ. ಪ್ರಾಮುಖ್ಯತೆವಾಗಿ ಮೊದಲನೇದಾಗಿ ಸ್ನಾನ ಮಾಡಿ ಸ್ವಾಮಿಯ ದರ್ಶನವನ್ನ ಪಡ್ಕೊಂಡ್ ಬರೋದೇ ವಿಶೇಷವಾಗಿದೆ. ಮತ್ತು ಸಂಜೀವಿನಿ ಪರ್ವತ ಅಂತ ಹೇಳಿ ಇಲ್ಲಿ ಒಂದು ಪ್ರತೀತಿ ಇದೆ. ಸಂಜೀವಿನಿ ಆಂಜನೇಯ ಒಂದು ಸಂಜೀವಿನಿ ಪರ್ವತವನ್ನು ಹೊತ್ಕೊಂಡು ಹೋಗ್ಬೇಕಾದ್ರೆ ಇದೊಂದು ಸುಣುಕ್ ಬಿದ್ದಿದೆ ಅಂತ ಹೇಳಿ ಪ್ರತೀತಿ ಇದೆ. ಮತ್ತೆ ನವಕೋಟಿ ಸಿದ್ಧರು ತಪಸ್ ಮಾಡಿರುವಂತಹ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳಿದ್ರೆ ನಿವಾರಣೆ ಆಗಲಿ ಮನಸ್ಸಿನ ಪೂರ್ವಕವಾಗಿ ಬಂದು ಭಕ್ತಿ ಪೂರ್ವಕವಾಗಿ ಬಂದು ಸ್ವಾಮಿಯ ಆಶೀರ್ವಾದ ಪಡೆದ್ರೆ ಮದ್ವೆಯಿಂದರಿಗೆ ಮದ್ವೆ ಆಗ್ತದೆ. ಮತ್ತೆ ಮಕ್ಕಳಿಂದರಿಗೆ ಮಕ್ಕಳು ಭಾಗ್ಯವನ್ನು ಸಹ ಸ್ವಾಮಿ ಕರುಣಿಸ್ತಾನೆ. ಭಕ್ತಿ ಪೂರ್ವಕವಾಗಿ ಬಂದು ದರ್ಶನವನ್ನು ಮಾಡಿ ಸಿದ್ದೇಶ್ವರ ಕೃಪೆಗೆ ಪಾತ್ರರಾಗಬೇಕಂತ ನಮ್ಮಲ್ಲಿ ಕೇಳ್ಕೊಂತ ಇದ್ದಾರೆ.